ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದರ ಜೊತೆಗೆ ನಮ್ಮ ಮಾಜಿ ಪ್ರಧಾನಿಗಳಾದಂತಹ ಎಚ್.ಡಿ. ದೇವೇಗೌಡರು, ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ದೇವೇಗೌಡರು ಮಣ್ಣಿನ ಮಗ, ನಮ್ಮ ಹೆಮ್ಮೆಯ ಪ್ರಧಾನಿಯಾಗಿದ್ದಂಥವರು. ಮೋದಿ ಹಾಗೆ ದೇವೇಗೌಡರ ಫ್ರೆಂಡ್ಶಿಪ್ ಬಗ್ಗೆ, ಅವರ ಬಾಂಧವ್ಯದ ಬಗ್ಗೆ ಹೆಚ್ಚಾಗಿ ಹೇಳುವಂತಹ ಅವಶ್ಯಕತೆ ಏನಿಲ್ಲ. ಯಾಕಂದರೆ ಅವರಿಬ್ಬರ ಫ್ರೆಂಡ್ಶಿಪ್ ಹೇಗಿದೆ, ಮೋದಿಯವರ ಬಗ್ಗೆ ದೇವೇಗೌಡರು ಹಾಡಿ ಹೊಗಳುತ್ತಾರೆ. ಅದರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಅಷ್ಟೇನೆ ದೇವೇಗೌಡರ ಬಗ್ಗೆ ವಿಶೇಷವಾದಂತಹ ಭಕ್ತಿಯನ್ನು ಇಟ್ಕೊಂಡಿದ್ದಾರೆ. ಅವರು ವಿಶೇಷವಾಗಿ ದೇವೇಗೌಡರಿಗೆ ಗೌರವ ಕೊಡ್ತಾರೆ. ಅದು ಸಾಕಷ್ಟು ಸಂದರ್ಭಗಳಲ್ಲಿ ಅದು ರುಜುವಾತು ಕೂಡ ಆಗಿದೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಅವರು ಮಾಡಿರುವಂತಹ ಕೆಲಸ, ಮೋದಿಯವರು ಮಾಡಿರುವಂತಹ ಕೆಲಸ, ಮಾಡ್ತಾ ಇರುವಂತಹ ಕೆಲಸವನ್ನ ದೇವೇಗೌಡರು ಶ್ಲಾಘನೆ ಮಾಡಿದ್ದಾರೆ, ಬಹಳ ಖುಷಿ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ದೇವೇಗೌಡರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಮಾಡಿದಂತಹ ಯೋಜನೆಗಳು, ಕೆಲಸಗಳ ಬಗ್ಗೆ ಇವತ್ತಿಗೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೊಗಳುತ್ತಾರೆ, ಮಾತಾಡ್ತಾರೆ. ಅಲ್ಲಿಗೆ ಅರ್ಥ ಆಗುತ್ತೆ ಅವ್ರ ಕಂಡ್ರೆ ಇವ್ರಿಗೆ ಎಷ್ಟು ಗೌರವ ಇದೆ, ಇವ್ರನ್ನ ಕಂಡ್ರೆ ಅವ್ರಿಗೆ ಎಷ್ಟು ಗೌರವ ಇದೆ ಅಂತ ಹೇಳಿ. ಮೊನ್ನೆ ನಡೆದಿರುವಂತಹ ಒಂದಷ್ಟು ಇನ್ಸಿಡೆಂಟ್ಗಳು, ಯಾಕೆ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊನ್ನೆ ನರೇಂದ್ರ ಮೋದಿಯವರು ಸಂಸತ್ನಲ್ಲಿ ದೇವೇಗೌಡರನ್ನ ಹೊಗಳುತ್ತಾರೆ. ಅದರ ಜೊತೆಗೆ ದೇವೇಗೌಡರು ಕೂಡ ಅಷ್ಟೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯವೈಖರಿ, ಅವರ ಕೆಲಸ, ನಾಯಕ ಅಂದ್ರೆ ಈ ರೀತಿ ಇರಬೇಕು ಅಂತ ಹೇಳಿ ಅವರು ಕೂಡ ಹೊಗಳುತ್ತಾರೆ. ಅಂದ್ರೆ ಇಲ್ಲಿ ಈ ಹೊಗಳಿಕೆಯ ಹಿಂದೆ ಒಂದಷ್ಟು ಕಾರಣಗಳನ್ನ ಹುಡುಕೋದಕ್ಕೆ ಹೋದ್ರೆ, ರಾಜ್ಯಸಭೆ ಟಿಕೆಟ್ ಮತ್ತೊಮ್ಮೆ ಫೈನಲ್ ಆಗುತ್ತೆ ದೇವೇಗೌಡರಿಗೆ. ರಾಜ್ಯಸಭೆಗೆ ಮತ್ತೊಮ್ಮೆ ಹೋಗ್ತಾರೆ ದೇವೇಗೌಡರು. ಇನ್ನೇನು ಕೆಲವೇ ತಿಂಗಳಲ್ಲಿ ಅಧಿಕಾರದ ಅವಧಿ ಮುಗಿತಾ ಇರೋದ್ರಿಂದ ಮತ್ತೊಮ್ಮೆ ಟಿಕೆಟ್ ಫೈನಲ್. ರಾಜ್ಯಸಭೆಯನ್ನ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ದೇವೇಗೌಡರಿಗೆ ಬಿಜೆಪಿಯ ಬೆಂಬಲ ಬೇಕು. ಇಲ್ಲಿ ಮೋದಿಯವರ ಮಾತುಗಳನ್ನ ನಾವು ಕೇಳ್ತಾ ಇದ್ರೆ, ದೇವೇಗೌಡರ ಬಗ್ಗೆ ಮೋದಿಯವರು ಮಾತನಾಡ್ತಾ ಇರೋದನ್ನ ಕೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ರಾಜ್ಯಸಭೆಗೆ ಮತ್ತೊಮ್ಮೆ ಕಳುಹಿಸಿ ಕೊಡ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಜಿ ಪ್ರಧಾನಿ ದೇವೇಗೌಡರನ್ನ. ಅದರ ಜೊತೆಗೆ ಈ ಇಬ್ಬರ ಹೊಗಳಿಕೆ ಮಾತುಗಳನ್ನು ಕೇಳಿದ್ರೆ ಬಿಜೆಪಿ ಹಾಗೆ JDSನ ಮೈತ್ರಿ ಮತ್ತಷ್ಟು ಸ್ಟ್ರಾಂಗ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಲೋಕಸಭೆಗಷ್ಟೇ ಮೈತ್ರಿ ಸೀಮಿತ ಆಗಿತ್ತು. ಮುಂಬರುವಂತಹ ಚುನಾವಣೆಗಳಲ್ಲಿ, ವಿಧಾನಸಭೆ ಚುನಾವಣೆ, ಬೇರೆ ಬೇರೆ ರೀತಿಯ ಚುನಾವಣೆಗಳಲ್ಲಿ ಇಲ್ಲ, ಬಿಜೆಪಿ JDS ಮೈತ್ರಿ ಕಿತ್ತೋಗುತ್ತೆ ಅಂತ ಹೇಳಿ ಒಂದಷ್ಟು ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಆದರೆ ಇತ್ತೀಚೆಗೆ ಆಗ್ತಾ ಇರುವಂತಹ ಬೆಳವಣಿಗೆ, ನರೇಂದ್ರ ಮೋದಿಯವರ ನಡವಳಿಕೆ, ದೇವೇಗೌಡರ ಮಾತುಗಳು ಎಲ್ಲವನ್ನ ಕೂಡ ಬಹಳ ಸ್ಪಷ್ಟತೆಯಿಂದ ನಾವು ನೋಡೋದಾದ್ರೆ, ಏನೆಲ್ಲ ಆಗ್ತಾ ಇದೆ ಪ್ರಚಲಿತ ರಾಜಕೀಯ ವಿದ್ಯಮಾನ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, JDS ಹಾಗೆ ಬಿಜೆಪಿಯ ಮೈತ್ರಿ ಮತ್ತಷ್ಟು ಸ್ಟ್ರಾಂಗ್ ಆಗೋದ್ರಲ್ಲಿ ಎರಡು ಅನುಮಾನವೇ ಇಲ್ಲ. ಅಲ್ಲಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇವೇಗೌಡರಿಗೆ ಭರ್ಜರಿ ಗಿಫ್ಟ್ ಕೊಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಏನದು ಭರ್ಜರಿ ಗಿಫ್ಟ್ ಅಂತ ಹೇಳಿದ್ರೆ, ರಾಜ್ಯಸಭೆಗೆ ಕಳುಹಿಸಿಕೊಡೋದಕ್ಕೆ. ನೋಡಿ, ದೇವೇಗೌಡರು ಸಂಸತ್ತಿನಲ್ಲಿ ಮೊನ್ನೆ ತಾನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಯನ್ನ ಹಾಡಿ ಹೊಗಳುತ್ತಾರೆ. ಅಭಿವೃದ್ಧಿ ಕಾಮಗಾರಿಗಳನ್ನ ಬಹಿರಂಗವಾಗಿ ಅಲ್ಲಿ ದೇವೇಗೌಡರು ಶ್ಲಾಘಿಸ್ತಾರೆ. ಅದರ ಜೊತೆಗೆ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ದೇವೇಗೌಡರು ಮಾತನಾಡೋದು, ಮೋದಿಯವರನ್ನ ಹೊಗಳುತ್ತಲೇ ಮೇಕೆದಾಟು ಯೋಜನೆ ಸೇರಿದಂತೆ ಕರ್ನಾಟಕದ ಪರ ಅವರು ಧ್ವನಿ ಎತ್ತುತ್ತಾರೆ. ಮೋದಿಯವರ ನಾಯಕತ್ವದಲ್ಲಿ ದೇಶ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇದೆ ಎಂಬ ದಾಟಿಯಲ್ಲೇ ಮಾತನಾಡ್ತಾರೆ. ಅದರ ಜೊತೆಗೆ ಮೋದಿಯವರು ಕೂಡ ಅಷ್ಟೇನೆ ದೇವೇಗೌಡರ ಕಾರ್ಯವೈಖರಿ, ಅವರ ಇಷ್ಟು ವರ್ಷದ ರಾಜಕೀಯ ಜೀವನದ ಬಗ್ಗೆ ಸಂಸತ್ತಲ್ಲಿ ಹೊಗಳುತ್ತಾರೆ. ಯಾಕಂದರೆ ಈಗ ಆಲ್ರೆಡಿ 59 ಸದಸ್ಯರು ನಿವೃತ್ತಿ ಆಗ್ತಾ ಇದ್ದಾರೆ ರಾಜ್ಯಸಭೆಯಿಂದ. ಹಾಗಾಗಿ ಅವರಿಗೆ ಬೀಳ್ಕೊಡುವಂತಹ ಸಮಾರಂಭದಲ್ಲಿ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇವೇಗೌಡರನ್ನ ಹಾಡಿ ಹೊಗಳೋದು, ಅವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ, ಅವರು ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ತಂದಿರುವಂತಹ ಜನಪರ ಯೋಜನೆಗಳು ಇವತ್ತಿಗೂ ಕೂಡ ಮಾದರಿ, ರಾಜಕೀಯದಲ್ಲಿ ಪೂರ್ಣ ವಿರಾಮ ಎಂಬುದೇ ಇಲ್ಲ. ಅಂದರೆ ನಿವೃತ್ತ ಸದಸ್ಯರು ಅವರ ಅನುಭವ ಏನಿದೆ ಅದು ದೇಶಕ್ಕೆ ಮಾದರಿ ಅನ್ನೋ ರೀತಿಯಲ್ಲಿ ಹೊಗಳಿಕೆ ಏನಿದೆ ಅದು. ಹಾಗಾಗಿ ಇದೆಲ್ಲವೂ ಏನನ್ನ ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ಮತ್ತೊಮ್ಮೆ ರಾಜ್ಯಸಭೆಗೆ ದೇವೇಗೌಡರನ್ನ ಕಳಿಸಿಕೊಡ್ತಾರೆ ಮೋದಿಯವರು. ಖುದ್ದಾಗಿ ಅವರು ಬಹಳಷ್ಟು, ಯಾಕಂದ್ರೆ ಎಲ್ಲೂ ಕೂಡ ಸಂದರ್ಭದಲ್ಲಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ದೇವೇಗೌಡರನ್ನ ಬಿಟ್ಕೊಟ್ಟಿಲ್ಲ. ಹಾಗಾಗಿ ಬಿಜೆಪಿಯ ಬೆಂಬಲವನ್ನ ಪಡ್ಕೊಂಡೇನೆ ರಾಜ್ಯಸಭೆಗೆ ಹೋಗಬೇಕಾಗತ್ತೆ ದೇವೇಗೌಡರು. ಇಲ್ಲಿ ಮೋದಿಯವರ ಮಾತಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ, ದೇವೇಗೌಡರಿಗೆ ಸಂಪೂರ್ಣ ಬೆಂಬಲವನ್ನ ಕೊಟ್ಟು ಮತ್ತೊಮ್ಮೆ ರಾಜ್ಯಸಭೆಗೆ ಕಳುಹಿಸುವಂತಹ ಇಂಗಿತ ವ್ಯಕ್ತಪಡಿಸಿದ್ದಾರೆ ಅನ್ನೋದು.